ವೀಕ್ಷಕರೇ ನಮಸ್ತೆ. ನೀವು ನೋಡ್ತಾ ಇದ್ದೀರಿ ಅಲ್ತಾಫ್ ಬೆಳಗಳ ಸಾರಥ್ಯದ ಅಟ್ ನ್ಯೂಸ್ ಕನ್ನಡ. ಇದು ಗಟ್ಟಿತನದ ಅದಿಟ್ಟ ಸುದ್ದಿ. ನಾನು ನಿಮ್ಮ ಪ್ರವೀಣ್ ಕುಟ್ಟಿ ಕೃಷ್ಣಪುರ. ಇತ್ತೀಚೆಗೆ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಸಾಮಾಜಿಕ ಸೇವಾ ಸಂಸ್ಥೆ ಪೀಸ್ ಆ್ಯಂಡ್ ಅವೇರ್ನೆಸ್ ಟ್ರಸ್ಟ್ನಿಂದ ಮೂಡಿಗೆರೆಯ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ಮತ್ತು ಆಯ್ದ ಕವಿಗಳಿಂದ ಕವಿಗೋಷ್ಠಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೀಸ್ ಆ್ಯಂಡ್ ಅವೇರ್ನೆಸ್ ಟ್ರಸ್ಟಿನ ಸಂಸ್ಥಾಪಕರಾದ ಅಲ್ತಾಫ್ ಬೆಳಗುಳ ವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಮೇಶ್ ಜಿ ಹೊಸಳ್ಳಿ ಸಾಮಾಜಿಕ ಚಿಂತಕರು, ಸಾಮಾಜಿಕ ಹೋರಾಟಗಾರರಾದ ಚಂದ್ರಾಪುರದ ಚಂದ್ರಶೇಖರ್, ಭೀಮಾರ್ಮಿ ತಾಲೂಕು ಅಧ್ಯಕ್ಷರಾದಂತಹ ವಿಶ್ವ ಕೃಷ್ಣಪ್ಪನಗರ, ಸಾಮಾಜಿಕ ಚಿಂತಕರು ಶೇಖರ್ ಜಿ ಹೊಸಳ್ಳಿ, ಹಾಗೆ ಆಂಬ್ಯುಲೆನ್ಸ್ ಚಾಲಕ ಸಂತೋಷ್ ಮುಡಿಗೆರೆ, ಜನಸಹಾಯ ಸೌಹಾರ್ದ ವೇದಿಕೆ ಸಂಸ್ಥಾಪಕರಾದಂತಹ ಆಸಿಫ್ ಸರ್ವೋದಯನಗರ, ಮ್ಯಾನ್ಕೈಂಡ್ ಕ್ಲಬ್ನ ಅಧ್ಯಕ್ಷರಾದಂತಹ ಸಾಜಿದ್ ಬಣಕಲ್, ಸಾಹಿತ್ಯ ಸಂಭ್ರಮ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ MS ನಾಗರಾಜು, ಹಾಗೆ ಆಶ್ರಯ ರಕ್ತನಿಧಿ ಚಿಕ್ಕಮಗಳೂರು ಇದರ ಮುಖ್ಯಸ್ಥರಾದಂಥ ಸುನಿಲ್ ಭಾಗವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆ ಮತ್ತು ಸ್ವಾಗತವನ್ನು ಗಿರೀಶ್ ಹಂಡುಗುಳಿ ಅವರು, ಸದಸ್ಯರು ಪೀಸ್ ಆ್ಯಂಡ್ ಅವೇರ್ನೆಸ್ ಟ್ರಸ್ಟಿಯವರು ನೆರವೇರಿಸಿದರು. ಕವಿಗೋಷ್ಠಿಯ ನಿರೂಪಣೆಯನ್ನು ಟ್ರಸ್ಟಿನ ಸದಸ್ಯರಾದ ದಾವೂದ್ ರವರು ನಿರ್ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಕವಿಗಳಾದ ಜಯಕುಮಾರ್ ಹಾದಿಗೆ, ಪ್ರದೀಪ್ ಸಾಲಿಯಾರ್, ಪ್ರವೀಣ್ ಕೃಷ್ಣಪುರ, ದಿನೇಶ್ ಪಲ್ಗುಣಿ, ಅಲ್ತಾಫ್ ಬೆಳಗುಳ ಹಾಗೂ ಡಾಕ್ಟರ್ ಹರೀಶ್ ನಲ್ಕೆಯವರು ಸಾಮಾಜಿಕ ಚಿಂತನೆಗಳುಳ್ಳ ಸ್ವರಚಿತ ಕವನಗಳನ್ನು ವಾಚಿಸುವ ಮೂಲಕ ಕವಿಗೋಷ್ಠಿಯ ಮೆರಗನ್ನು ಹೆಚ್ಚಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅತಿಥಿಗಳಿಗೂ ಹಾಗೂ ಕವಿಗಳಿಗೆ ಟ್ರಸ್ಟ್ನ ವತಿಯಿಂದ ನೆನಪಿನ ಕಾಣಿಕೆ ನೀಡುವ ಮೂಲಕ ಅತಿಥಿಗಳನ್ನು ಹಾಗೂ ಕವಿಗಳನ್ನು ಗೌರವಿಸಲಾಯಿತು. ಕಾರ್ಯಕ್ರಮದ ಸ್ವಾಗತ ಮತ್ತು ಧನ್ಯವಾದ ಸಮರ್ಪಣೆಯನ್ನು ಟ್ರಸ್ಟಿನ ಜಿಲ್ಲಾಧ್ಯಕ್ಷರಾದಂತಹ ಪ್ರವೀಣ್ ಕುಟ್ಟಿ ಇವರು ನಿರ್ವಹಿಸಿದ್ದರು. ಹೀಗೆ ವೀಕ್ಷಿಸುತ್ತೀರಿ ಗಟ್ಟಿತನದ ದಿಟ್ಟ ಸುದ್ದಿಗಾಗಿ ಅಟ್ ನ್ಯೂಸ್ ಕನ್ನಡ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತುವುದನ್ನು ಮರೆಯಬೇಡಿ.